ಆಗಿದೆ ಸರ್. ಬಿಹಾರದಲ್ಲಿ ಗಠಬಂಧನ್ ಹಿನ್ನಡೆ ಆಗಿದೆ. ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ಓಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ನನಗೆ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡು. ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. OBC ಮತಗಳಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ. ಕಪ್ಪು ಬೆಳೆಗಾರರದ್ದು ಲಾರಿಗಳೆಲ್ಲ ಮುಧೋಳದಲ್ಲಿ ರೈತರು ಮುಧೋಳ್ನವ್ರು ಮಾತ್ರ, ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ. 3,300 ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುಧೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಕಬ್ಬು ಸುಟ್ಟಾಕಿದ್ದಾರೆ, ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ, ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಅಂತೇಳಿ ವಿಚಾರಣೆ ಮಾಡಿಸೋಣ. ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿತಸ್ಥರಿಗೆ. ರಾಜಕೀಯ ಪ್ರಚೋದನೆ ಇದೆಯಾ ಸರ್? ರಾಜಕೀಯವಾಗಿ ಪ್ರಚೋದನೆ ಇದೆಯಾ ಹೋರಾಟದಿಂದ? ಕಲಬುರಗಿ ಪ್ರಚೋದನೆ ಇದ್ದೇ ಇರ್ತದೆ. ಪ್ರಚೋದನೆ ಈ BJP ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ, ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ.